ಜೊತೆಗೆ ಗುರುಗಳೇ, ಈಗ ಸಾಕಷ್ಟು ಮರಗಳನ್ನ ನಾವು ಕಡಿತಾ ಇದ್ದೀವಿ. ಆ ಮರಗಳನ್ನ ಕಡಿದ್ಮೇಲೆ ಮತ್ತೆ ಅಲ್ಲಿ ಮರಗಳನ್ನ ನೆಡುವಂತ ಕರ್ತವ್ಯ ಯಾರ್ದಾಗಿರುತ್ತೆ? ಈ ಸರ್ಕಾರನೇ ಅದನ್ನ ಹೊಣೆಯಾಗಿ ತಗೋಬೇಕಾ, ಅಥವಾ ಯಾರು ಅದನ್ನ ನಾಶ ಮಾಡ್ತಿದ್ದಾರೆ ಇವ್ರುಗಳು ಹೊಣೆಯ ತಗೋಬೇಕಾ? ಯಾರ ಜವಾಬ್ದಾರಿ ಆಗತ್ತೆ ಹಾಗಿದ್ರೆ? ನೋಡಿ, ಎಲ್ಲವನ್ನೂ ಸರ್ಕಾರನೇ ಮಾಡ್ಲಿಕ್ಕಾಗಲ್ಲ. ಸರ್ಕಾರ ಅಂದ್ರೆ ಯಾರು? ಸರ್ಕಾರ ಮಾರ್ಗದರ್ಶನ ಕೊಡುತ್ತೆ, ಅದಕ್ಕೆ ಇಂತಿಷ್ಟು ಹಣ ಅಂತ ಖರ್ಚು ಮಾಡುತ್ತೆ ಹೊರತು ಇದೆಲ್ಲ ನಮ್ಮ ಸಾಮಾಜಿಕ ಜವಾಬ್ದಾರಿಗಳು. ನಮ್ಮ ಸಾಮಾಜಿಕ ಜವಾಬ್ದಾರಿಗಳನ್ನ ನಾವು ಸರ್ಕಾರದ ಮೇಲೆ ವಹಿಸಿದ್ರೆ ಹೇಗೆ? ಪರಿಸರದಲ್ಲಿ ಬದುಕುವಂಥವ್ರು ನಾವು. ನಿಮ್ಗೆ ಸರ್ಕಾರ ಇಂತಿಷ್ಟು ದುಡ್ಡು ಅಂತ ಕೊಡುತ್ತೆ, ಉಳಿಸ್ರಪ್ಪ ಬೆಳೆಸ್ರಪ್ಪ ಅಂತ ಜಾಗೃತಿಗೆ ಸಮಾವೇಶಗಳನ್ನ ಮಾಡುತ್ತೆ, ಕಾರ್ಯಕ್ರಮಗಳನ್ನ ಮಾಡುತ್ತೆ. ಅದ್ರ ಮಾಡೋರು ಯಾರು? ನಮ್ಗೆ ಸರ್ಕಾರ ಎಷ್ಟು ಜವಾಬ್ದಾರಿ ತಗೊಳ್ತೋ ಗೊತ್ತಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಪ್ರಜ್ಞಾವಂತ ನಾಗರಿಕರಾದ ನಾವು ಇದರ ಪರಿಸರದ ಕಾಳಜಿಯನ್ನ ಜವಾಬ್ದಾರಿಗಳನ್ನ ನಾವು ತಗೋಬೇಕು. ನಾವು ಸರಿ ಇರಬೇಕು ಅಂದ್ರೆ ಪ್ರಕೃತಿ ಸರಿ ಇರಬೇಕು. ಒಂದ್ ಗಿಡ ಎಲ್ಲರೂ ಎಲ್ಲೋ ಮರ ಕಟ್ ಮಾಡಿದಾರೆ ಅಂತ ಅಂದ್ರೆ ಅಲ್ಲಿಗೋಗಿ ಇನ್ನೊಂದು ಗಿಡ ನೆಟ್ಟಿದಾರ ಕೇಳಿ, ಯಾಕೆ ಕಡಿಲಿಕ್ಕಾಗತ್ತೆ, ನಡ್ಲಿಕ್ಕಾಗೋದಿಲ್ವಾ? ಅದ್ ನಮ್ ಜವಾಬ್ದಾರಿ ಅಲ್ವಾ? ನಾನು ಅವಾಗಲೇ ಹೇಳ್ತಾ ಇಲ್ಲ, ಎಷ್ಟೋ ಜನ ಪಾಪ ಎಲ್ಲ ಮರಗಳು ಕಟ್ ಮಾಡಿದ್ರೆ ಗಾರ್ಡನ್ ಅಲ್ಲಿ ಇವತ್ತು ಇಲ್ಲ ಪಾರ್ಕ್ ಅಲ್ಲಿ ಹೋಗಿ ಹಿಂಗೆ ಒಳ್ಳೆ ಗಾಳಿ ಬೇಕು ಅಂತ ಹೋಗ್ತೀರಾ? ಅವ್ರು ಯಾರೋ ನೆಟ್ಟಿರೋದಕ್ಕೆ ತಾನೇ ನೀವು ಒಳ್ಳೆ ಗಾಳಿ ಹೋಗಿ ಪಾರ್ಕ್ ಹೋಗೋಣ, ಅಲ್ಲಿ ಹೋಗೋಣ, ಒಳ್ಳೆ ಗಾಳಿ ಸಿಗುತ್ತೆ ಅಂತ ಹೋಗುವಂಥದ್ದು. ನೀವು ನಡೆಯಲ್ಲ, ನಿಮ್ಮ ಮನೆ ಮುಂದೆ 2 ಗಿಡಗಳು ನೆಟ್ಕೊಳ್ಳಿ. ಅಥವಾ ಸರ್ಕಾರ ಏನಾದ್ರು ಕಾರ್ಯಕ್ರಮಗಳು ಮಾಡಿದ್ರೆ ನೀವು ಕೈ ಜೋಡಿಸಿ. ಸರ್ಕಾರದ ಕಾರ್ಯಕ್ರಮಗಳಿಗೆ ಪರಿಸರ ಉಳಿಸುವಂತ ಕಾರ್ಯಕ್ರಮಗಳನ್ನು ಸಂಜೋಡಣೆ ಮಾಡಿದಾಗ ನೀವು ಅದಕ್ಕೆ ಕೈ ಜೋಡಿಸಿ, ಜೊತೆ ಹೋಗಿ. ಮ್ಯಾರಥಾನ್ ಓಡೋದ್ರಿಂದ, ಚಡ್ಡಿ ಹಾಕೊಂಡು ಓಡೋದ್ರಿಂದ ನಿಮ್ ಗಿಡಗಳು ಬೆಳೆಯೋದಿಲ್ಲ. ಮೈ ಬಗ್ಸಿ ಒಂದು ಗಿಡ ಹಾಕಿ, ನೆಡಿ, ಪೋಷಣೆ ಮಾಡಿ. ನಿಮ್ಮಲ್ಲಿ 5 ಜನ ಮಕ್ಳಿದ್ದಾರೆ ಅಂದ್ರೆ 3 ಜನ ಮಕ್ಳಿಗೆ 3 ಗಿಡ ನೆಡಿ. ನಿಮ್ ಜೀವನ ಪರ್ಯಂತ ಸಾಕು, ಇನ್ನೇನು ಮಾಡಕ್ ಹೋಗ್ಬೇಡಿ. 3 ಗಿಡ ನೆಡಿ. ನಿಮ್ ಮನೇಲಿ ಎಷ್ಟು ಜನ ಮಕ್ಳಿದ್ರೆ ಅಷ್ಟು ಗಿಡಗಳು ನೆಡಿ. 3 ಜನ ಮಕ್ಳಿದಾರ 3 ಗಿಡ ನೆಡಿ. 2 ಮಕ್ಳಿದಾರ 2 ಗಿಡ ನೆಡಿ. ಕಡಿಯೋದು ನಿಮ್ದು ಕರ್ತವ್ಯ ಆದ್ರೆ ನೆಡೋದು ಯಾರಾಗ್ರಿ? ಎಲ್ಲರೂ ಕಡಿತಾ ಬಂದ್ಬಿಟ್ಟು ಎಲ್ಲಿ ಉಸಿರಾಡ್ತೀರಾ? ನಿಮ್ಮ ಮನೆಗಳಿಂದ ಉಸಿರಾಡ್ಬೇಕು. ನಿಮ್ಗೆ ಆ ಕಿಟಕಿ ಬೇಕು, ಈ ಕಿಟಕಿ ಬೇಕು ಅಂತ ಮಾಡಿಸ್ತಿರಲ್ವಾ? ಒಂದು ಒಳ್ಳೆ ಗಿಡ ನೆಡ್ಬೇಕು ಅಂತ ಜ್ಞಾನ ಬರಲ್ವಾ ನಿಮ್ಗೆ? ಅದ್ರ ಅರಿವು ಇರಲ್ವ ನಿಮ್ಗೆ? ಬಿಲ್ಡಿಂಗ್ ಇಂದ ಉಸಿರಾಡ್ಲಿಕ್ಕೆ ಸಾಧ್ಯನಾ? ಕಡ್ದಂತ ನಾವು ನೆಡುವಂತ ಕೆಲ್ಸಕ್ಕೂ ತೊಡಗಬೇಕು. ನಾವು ಪ್ರಜ್ಞಾವಂತಿಕೆ ಕೊಡಬೇಕು. 4 ಜನ ಸೇರಿಸ್ಕೊಳ್ಳೋಣ. ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ತಿಂದು ಕುಡಿದು ಮಜಾ ಮಾಡ್ಲಿಕ್ಕೆ ನಾವು ಸಮಯ ವ್ಯರ್ಥ ಮಾಡೋದನ್ನ 4 ಜನಕ್ಕೆ ಎಲ್ಲರೂ ಗಿಡ ಮರಗಳು ಬೆಳೆಸುವಂತ ಜಾಗಗಳಿದ್ರೆ ಅಲ್ಲೋಗಿ ಬೆಳೆಸೋಣ. ವಾರಕ್ಕೊಂದು ಎಲ್ಲೋ ಹೋಗಿ ಪಿಕ್ನಿಕ್ ಮಾಡ್ಕೊಂಡು ನಾವು ಶೋಕಿ ಮಾಡ್ಕೊಂಡು ಬರೋ ಬದಲು ಒಂದು ಗಿಡ ಎಲ್ಲೋ ಹಾಕಿದ್ರಿ ನೀವು, ಆ ಜಾಗಕ್ಕೆ ಹೋಗಿ ಆ ಗಿಡದ ನಿಗವನ್ನ ನೋಡೋಣ, ಅದ್ರ ಆರೈಕೆ ಮಾಡೋಣ. 3 ವರ್ಷ ಸಾಕು ಒಂದು ಗಿಡವನ್ನು ನೋಡ್ಕೊಳ್ಳೋಕೆ. 3 ವರ್ಷ ಬಿಟ್ಬಿಡಿ. ನೈಸರ್ಗಿಕವಾಗಿ ಆ ಗಿಡ ಬೆಳೀತಾ ಆರಂಭದ ಹಂತದಲ್ಲಿ ನೀರು ಗೊಬ್ಬರವನ್ನು ಯಾವುದೇ ಗಿಡ ಕೇಳುತ್ತೆ. ಅದಾದ್ಮೇಲೆ ಆ ಗಿಡವನ್ನು ಬಿಟ್ಬಿಡಿ. ಪ್ರಕೃತಿಲಿ ಹೊಂದ್ಕೊಂಡು ತುಂಬಾ ಚೆನ್ನಾಗಿ ಬೆಳೆದು ಇನ್ನೂ 1000 ಜನಕ್ಕೆ, ಲಕ್ಷಾಂತರ ಜನಕ್ಕೆ ಉಸಿರನ್ನ ಕೊಡುತ್ತೆ. ಇವೆಲ್ಲ ನಮ್ಮ ಸಾಮಾಜಿಕ ಜವಾಬ್ದಾರಿಗಳೆಲ್ಲ ಆಗ್ಬೇಕು. ಬನ್ನಿ, ಇದಕ್ಕೆಲ್ಲ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ, ನೀವು ನಮ್ ಜೊತೆ ಕೈ ಜೋಡಿಸಿ. ನಾವು ಇದಕ್ಕೆಲ್ಲ ಕಾರ್ಯಕ್ರಮಗಳು ಸಹ ಹಮ್ಮಿಕೊಳ್ತಾ ಇದ್ವಿ. ಬನ್ನಿ, ಒಂದ್ಸಲ ಯಾವಾಗಲಾದ್ರೂ ನಮ್ಮ ಜೊತೆ ಸಂಜೋಡಣೆ ಆಗಿ ಬನ್ನಿ. ನಾವೇ ಜಾಗ ತೋರಿಸ್ತೀವಿ. 3 ವರ್ಷ ನಿಗಾ ನೋಡೋಣ ಅದ್ರದ್ದು, ಆಮೇಲೆ ಬಿಟ್ಬಿಡೋಣ ಸಾಕು. ಅದು ಪಾಡಿಗೆ ಅದು ಪ್ರಕೃತಿಯಲ್ಲಿ ಬೆಳೀತಾ ಹೋಗುತ್ತೆ.